ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಸ್ವೀಟ್ ಕಾರ್ನ್ ಹಾಕಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಈರುಳ್ಳಿನ ಸ್ಲೈಸ್ ಥರ ಹಚ್ಕೊಂಡಿದ್ದೀನಿ, ಅಂದರೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ನೋಡಿ. ಸೊ ಈ ಥರ ಹಚ್ಕೋಬೇಕು. ಹಾಗೆ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ 1 ಬಟ್ಲಷ್ಟು. ಹಾಗೆ ಬೀನ್ಸ್ 1 ಬಟ್ಲಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ಒಂದು ಫುಲ್ ಕ್ಯಾಪ್ಸಿಕಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ 1 ಬಟ್ಲಷ್ಟು. ಹಾಗೆ ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಬ್ಲ್ಯಾಕ್ ಪೆಪ್ಪರ್ ಬೇಡ ಅಂದರೆ ಸೊ ವೈಟ್ ಪೆಪ್ಪರ್ ಸಹ ಬಳಸ್ಬೋದು. ಇಲ್ಲಿ ಫಸ್ಟಿಗೆ ನಾನು ಸ್ವೀಟ್ ಕಾರ್ನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ಸೊ ನೀರು ಕಾದ ಮೇಲೆ ಸೊ ಸ್ವೀಟ್ ಕಾರ್ನ್ ಹಾಕಿಬಿಟ್ಟು ಸ್ವೀಟ್ ಕಾರ್ನ್ನ ಬೇಯಿಸ್ಕೋಬೇಕಾಗತ್ತೆ. ಸ್ವೀಟ್ ಕಾರ್ನ್ ಹಾಕದಿದ್ದಂಗೆ ಹಾಗೇನೂ ಫ್ರೈಡ್ ರೈಸ್ ಮಾಡ್ಬೋದು, ಬಟ್ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸ್ಗೆ. ಸ್ವೀಟ್ ಕಾರ್ನ್ ಎಲ್ಲ ಬೆಂದಿದೆ. ಸೊ ಸ್ವೀಟ್ ಕಾರ್ನ್ನ ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ನಾವು ಯಾವುದರಲ್ಲಿ ಫ್ರೈಡ್ ರೈಸ್ ಮಾಡ್ತೀವೋ ಸೊ ಆ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಎಣ್ಣೆ ಜೊತೆಗೆ ಬೆಣ್ಣೆ ಕೂಡ ಹಾಕ್ಕೋಬೋದು ಅಥವಾ ಎಣ್ಣೆ ಒಂದನ್ನೇ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋಬೇಕು. 1 ಈರುಳ್ಳಿ ಆದರೆ ಸಾಕಾಗತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ 1 ಬಟ್ಲಷ್ಟು ಕ್ಯಾರೆಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಬೇಗ ಕುಕ್ ಆಗಲಿ ಅಂದ್ಬಿಟ್ಟು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಬೀನ್ಸನ್ನು ಹಚ್ಚಿಟ್ಕೊಂಡಿದ್ದೀನಿ. ಸೊ ಬೀನ್ಸನ್ನು ಹಾಕ್ಕೊಂಡು ಕ್ಯಾರೆಟು, ಈರುಳ್ಳಿ, ಬೀನ್ಸು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೋಟೆಲಲ್ಲಿ ತರಕಾರಿ ಅಷ್ಟೊಂದು ಮೆತ್ತಗೆ ಬೆಂದಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಅಷ್ಟೇ ಬೇಯಿಸಿರ್ತಾರೆ, ಬಟ್ ತಿನ್ನೋದಕ್ಕೆ ಆರಿದ್ದಾದಮೇಲೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ತರಕಾರಿನ. ಇಲ್ಲಿ ಮುಚ್ಚಿ ಬೇಯಿಸಿಟ್ಕೊತಾ ಇದ್ದೀನಿ. ಸೊ ಕ್ಯಾರೆಟು, ಬೀನ್ಸು ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಉದ್ದಕ್ಕೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಸಣ್ಣಗೆ ಹಚ್ಕೋಬೇಡಿ ಕ್ಯಾಪ್ಸಿಕಮ್ನ, ಆದಷ್ಟು ಉದ್ದುದಕ್ಕೆ ಹಚ್ಕೊಳ್ಳಿ. ನಾನಿಲ್ಲಿ 1 ಫುಲ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿಲ್ಲ, ಸೊ ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಆದರೂ ಬೇಕಾಗುತ್ತೆ ಚೆನ್ನಾಗಿ ಬೇಯೋದಕ್ಕೆ. ಈಗ ನೋಡ್ತಾ ಇರ್ಬೋದು ನೀವು ಕ್ಯಾರೆಟು ಎಲ್ಲ ಬೆಂದಿದ್ದಾಗಿದೆ. ಈಗ ನೀವೇನು ಅನ್ನನ ಮಾಡಿಟ್ಕೊಂಡಿರ್ತೀರಲ್ವ, ಕುಕ್ಕರಲ್ಲಾದರೂ ಇಟ್ಕೋಬೋದು ಅಥವಾ ಕಡೆಯಲ್ಲಾದರೂ ನೀವು ಅನ್ನನ ಮಾಡ್ಕೋಬೋದು. ಅನ್ನ ಹಾಕ್ಕೊಂಡಾದ್ಮೇಲೆ ಸೊ ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನು, ಅದ್ರ ಜೊತೆಗೆ 2 ಸ್ಪೂನಷ್ಟು ಪೆಪ್ಪರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು ಅಥವಾ ನೀವು ಕಡೆಗೂ ಬಸ್ದು ಅನ್ನನ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿರೋದು. ಸ್ವಲ್ಪ ನೀರನ್ನು ಕಮ್ಮಿ ಇಟ್ಕೊಂಡು ಅನ್ನನ ಮಾಡ್ಕೋಬೇಕಾಗತ್ತೆ, ಅಥವಾ ನೀವು ಕಡೆಗೆ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು. ಸೊ ಇದು ಕುಕ್ಕರಲ್ಲಿ ಮಾಡಿರೋ ಅನ್ನನೇ, ಆದರೂ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು. ಸೊ ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಫ್ರೈಡ್ ರೈಸ್ನ ಸೊ ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನಾನು ಸೋಯಾ ಸಾಸ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಹೋಟೆಲಲ್ಲಿ ಅರ್ಧ ಸ್ಪೂನಷ್ಟಾದರೂ ಸೋಯಾ ಸಾಸ್ ಹಾಕ್ಬೋದು. ಸೊ ಹಾಕ್ದಲೇನೂ ಹಾಗೆ ಮಾಡ್ಬೋದು, ಸೇಮ್ ಟೇಸ್ಟೇ ಬರುತ್ತೆ ನಿಮಗೆ. ಮೇಯ್ನು ಇದು ಟೇಸ್ಟ್ ಕೊಡೋದು ಪೆಪ್ಪರು, ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್ ಹಾಕಿದ್ದೀವಲ್ಲ ಸೊ ಅದು ಟೇಸ್ಟ್ ಕೊಡುತ್ತೆ. ಹಾಗೆ ನಿಮಗೆ ಹೆಚ್ಚಾಗಿ ತರಕಾರಿ ಹಾಕ್ಕೊಳೋದ್ರಿಂದ ಫ್ರೈಡ್ ರೈಸ್ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೇ ತುಂಬ ಈಸಿಯಾಗಿ ಹೋಟೆಲ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿನ 1 ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಹೋಟೆಲಲ್ಲಿ ತಿಂದಷ್ಟೇ ರುಚಿಯಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು.